ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಬಿತಾ ಭಂಡಾರಿ. ಎಸ್, ಇವತ್ತು ನಾನು ನನಗೋಸ್ಕರ ಸಲೂನ್ಗೆ ಹೋಗ್ತಾಯಿಲ್ಲ, ನನ್ನ ಮಗಳಿಗೋಸ್ಕರ ಹೋಗ್ತಾಯಿದ್ದೀನಿ. ನನ್ನ ಮಗಳಿಗೆ ಒಂದು ಬ್ಯೂಟಿಫುಲ್ ಹೇರ್ ಕಟ್ ಬೇಕಿತ್ತು. ಸೊ ಅವ್ರಿಗೊಂದು ಹೇರ್ ಕಟ್ ಮಾಡ್ಸೋಣ ಅಂತ ಹೋಗ್ತಾಯಿದ್ದೀನಿ. ನನ್ನ ಮಗಳು ಎಷ್ಟು ಎಕ್ಸೈಟ್ ಆಗಿದ್ದಾಳೆ ಅಂದರೆ ನೋಡ್ಸು ಅಂತ ಅವರೇ ಹೇಳ್ತಾ ಇದ್ದಾರೆ. ಸೊ ಅವರು ತುಂಬ ಖುಷಿಯಾಗಿದ್ದಾಳೆ. ಅವ್ಳಿಗೆ ಮೊದಲೇ ಮೇಕವರ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಅವ್ರಿಗೆಲ್ಲ ಹೇಳ್ಕೊಡ್ತಾಯಿದ್ದೀನಿ ನಾನು ಹೇಗೆ ಏನು ಎಲ್ಲ. ಹಾಗೆ ಒಂದು ಯೂಟ್ಯೂಬ್ಗೆ ವಿಡಿಯೋ ಹಾಕಲಿಕ್ಕಾಗುತ್ತೆ ಅಂದ್ಬಿಟ್ಟು ಸೊ ನನಗೆ ಒಂದು ವಿಡಿಯೋ ಮಾಡೋಣ ಅಂತ ಪ್ಲ್ಯಾನಲ್ಲಿ ಮಾಡಿದೆ. ನಾನಿನ್ನು ಯೂಟ್ಯೂಬ್ ಹೊಸಬಳೆ, ಬಟ್ ಇಷ್ಟ ಆಯಿತು ನನಗೆ ಮಗುದು ಮಾಡಬೇಕು ಅಂತ. ಸೊ ನಾನು ಅವ್ರಿಗೆ ಜಸ್ಟ್ ಹೇಳಿದ್ದಷ್ಟೇ, ಯೂಟ್ಯೂಬ್ ಚಾನಲ್ಗೆ ನೀನು ವೀಡಿಯೋಸ್ ಹಾಕ್ತೀನಿ ಅಂತ. ಅವ್ರು ಫುಲ್ಲು ರೆಡಿ ಆಗಿಬಿಟ್ಟಿದ್ದಾರೆ. ಅಲ್ಲಿ ನೋಡಿ ಪುಷ್ ಮಾಡೋಕ್ಕೆ ಹೋಗಿ ಫುಲ್ ಮಾಡ್ತಾ ಇರೋದು. ಗ್ಲಾಸ್ ಅಂತ ಹೇಳಿ ಸಲ್ಲೂನು ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ರೆಫರ್ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್ಗೆ. ತುಂಬ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ಇಲ್ಲೆಲ್ಲ ಇರೋದು. ಆಯಿಲ್ ಅಪ್ಲೈ ಮಾಡಿದ್ದೀನಿ ಅಂತ ಅಂದರೂ ಪರವಾಗಿಲ್ಲ ಅಂತ ಹೇಳಿ ಕರ್ಕೊಂಡ್ಬಂದಿದ್ದಾರೆ. ಬಾ ಮಮ್ಮಿ, ಅವ್ರು ಹೇರ್ ವಾಶ್ ಎಲ್ಲ ಮಾಡ್ತಾರೆ ಅಂತ ಹೇಳಿ ಕರ್ಕೊಂಡು ಬಂದಿರೋದು. ಸೊ ನೋಡೋಣ ಹೆಂಗೆ ಬರುತ್ತೆ ಹೇರ್ ಕಟ್ ಎಲ್ಲ. ಸೊ ನಮ್ಮ ಡಾಲಿಗೆ ಹೇರ್ ಕಟ್ ಮಾಡ್ತಾ ಇರೋರು, ಈಗ ಹೇರ್ ವಾಶ್ ಮಾಡ್ತಾ ಇರೋರು ಕಿರಣ್ ಅಂತ ಹೇಳಿ. ಸೊ ಈಸ್ ಅ ವೆರಿ ಗುಡ್ ಪರ್ಸನ್ ಆ್ಯಂಡ್ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ಒಳ್ಳೊಳ್ಳೆ ಸಲೂನಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಅವರೇ ಓನಾಗಿ ಸಲೂನ್ ಓಪನ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಸರ್ವಿಸ್ ಇಷ್ಟ ಆಯಿತು, ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಅವ್ರದ್ದು ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹಾಕಿರ್ತೀನಿ. ಯಾರಾದರೂ ಈ ವಿಡಿಯೋ ನೋಡೋರು BL ಸರ್ಕಲ್, ಮತ್ತಿಕೆರೆ, ಸಂಜಯ್ ನಗರ್ ಈ ಕಡೆ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ಸೊ ಮಗುಗೂ ಡಿಫ್ರೆಂಟಾಗಿ ಇರುತ್ತೆ ಅಂದ್ಬಿಟ್ಟು ಈ ಥರ ಆವಾಗವಾಗ ಹೇರ್ ಕಟ್ಗೆ ಕರ್ಕೊಂಡು ಹೋಗ್ತಾ ಇರ್ತೀನಿ. ಚೆನ್ನಾಗಿ ಹೇರ್ ಸ್ಪಾ ಮಾಡೋದಾಗಲಿ, ಹೇರ್ ವಾಶ್ ಎಲ್ಲ ಮಾಡಿಸ್ತಾ ಇರ್ತೀನಿ. ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ, ಡಿಫ್ರೆಂಟಾಗಿ ಅನಿಸುತ್ತೆ, ಯಾವಾಗಲೂ ಮನೇಲೇ ಇರ್ತಾರಲ್ವ. ಸೊ ನನ್ನ ಮಗಳು ಸ್ವಲ್ಪ ಮಾಡ್ಲಿಂಗ್ ಕಡೆಯೇ ಇಷ್ಟ ಜಾಸ್ತಿ. ಫ್ಯಾಷನ್ನು, ಮಾಡ್ಲಿಂಗು ಅದೇ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ನಾನು ಕೂಡ ಮೇಕಪ್ ಆರ್ಟಿಸ್ಟ್, ಹಾಗಾಗಿ ನಾನೇ ಮೇಕಪ್ ಮಾಡ್ತೀನಿ. ಸೊ ಡಿಸೈನರ್ ವೇರ್ ಕ್ಲೋತ್ಸ್ಗೆಲ್ಲ ಮಾಡಿದ್ದಾಳೆ. ಸೊ ಅವಳದೇ ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ. ಹಾಗಾಗಿ ಸ್ವಲ್ಪ ಅದೇ ಫೀಲ್ಡಲ್ಲಿ ಬೆಳೆಸೋಣ ಅಂತ ಅಷ್ಟೇ. ಅವಳಿಗೆ ಹೆಂಗೂ ಆಸಕ್ತಿ ಇರೋದ್ರಿಂದ. ಸೊ ಹಾಗಾಗಿ ನಾನು ಎಲ್ಲ ತೋರಿಸ್ತಾ ಇರ್ತೀನಿ, ಕರ್ಕೊಂಡೋಗಿ ಹಿಂಗೆ ಏನು ಅಂತೇಳಿ. ಅವಳು ತುಂಬ ಆ್ಯಕ್ಟಿವ್ ಇದ್ದಾರೆ, ನೀವು ನೋಡ್ತಾ ಇದ್ದೀರಲ್ಲ ಹೆಂಗಿದ್ದಾರೆ ಅಂತ ಆ್ಯಕ್ಟಿವ್ನೆಸ್ ನೋಡಿ ಅಲ್ಲಿ. ಸೊ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಜಾಗ. ಕಿರಣ್ ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮಕ್ಕಳಿಗೆ. ನಾವು ಹೋಗಿದ್ದಾಗ ಒಬ್ಬರು ಸೆಲೆಬ್ರಿಟಿ ಕೂಡ ಬಂದಿದ್ದರು, ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಸೊ ಹಾಗಾಗಿ ಕಿರಣ್ ಸ್ವಲ್ಪ ಬ್ಯುಸಿ ಆದರು. ನಾನು ಸ್ವಲ್ಪ ಬೇಗ ವೀಡಿಯೋಸ್ ಮಾಡ್ಕೋಬೇಕಾಗಿ ಬಂತು. ಒಂದೇನು ಖುಷಿ ಅಂದರೆ ನನ್ನ ಮಗಳು ತುಂಬ ಖುಷಿಪಟ್ಳು, ಅದೊಂದು ಖುಷಿ ನನಗೆ. ಸೊ ನೋಡೋಣ ಹೇಗೆ ಬರುತ್ತೆ ಹೇರ್ ಕಟ್. ನಾನೇನು ಫುಲ್ ಹೇರ್ ಕಟ್ ಮಾಡಿಸಲ್ಲ, ಯಾಕಂದರೆ ಸ್ಕೂಲಿಗೆ ಹೋಗಬೇಕು, ಜಡೆ ಎಲ್ಲ ಹಾಕ್ಕೋಬೇಕು. ಸ್ವಲ್ಪ ಫ್ರಂಟ್ ಮಾತ್ರ ಸ್ವಲ್ಪ ಸ್ಟೈಲಿಶಾಗಿ ಏನಾರು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ. ವಿಲ್ ವೆಯ್ಟ್ ಆ್ಯಂಡ್ ಚೆಕ್. ಹೇರ್ ಕಟ್ ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ದಾರೆ. ನನಗೂ ಗೊತ್ತಿರಲಿಲ್ಲ ಹೇಗೆ ಬರುತ್ತೇನೋ, ಜಸ್ಟ್ ಒಂದು ಫೋಟೋ ತೋರಿಸಿದ್ದೆ ಅಷ್ಟೇ ನಾನು, ಹಿಂಗೆ ಬೇಕು ಅಂತೇಳಿ. ಸೊ ಅವರು ಓಕೆ, ನೀವು ರಿಲ್ಯಾಕ್ಸ್ ಮಾಡಿ ಮ್ಯಾಮ್, ನಾನು ಚೆನ್ನಾಗಿ ನಿಮಗೆ ಹೇರ್ ಕಟ್ ಮಾಡಿಕೊಡ್ತೀನಿ ಮಗುಗೆ ಅಂಥೇಳಿ ನೀಟಾಗಿ ಮಾಡಿದ್ರು. ಟೈಮ್ ತೊಗೊಂಡೇ ಮಾಡಿದ್ರು, ಹರಿಬರಿಯಲ್ಲಿ ಏನು ಮಾಡಿಲ್ಲ. ಒಂದೊಂದು ಹೇರ್ ಕಟ್ ಮಾಡ್ತಿದ್ದಂಗೂ ನನಗೆ ಹೇಳಿ ಮಾಡ್ತಾಯಿದ್ರು. ಸೊ ಹಾಗಾಗಿ ನಂಗೆ ಈ ಥರ ಸರ್ವಿಸ್ ಇಷ್ಟ ಆಗುತ್ತೆ. ಕೆಲವ್ರು ಮಾಡಿಬಿಡ್ತಾರೆ ಹೇರ್ ಗೊತ್ತಲ್ಲ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ, ಇಷ್ಟ ಬಂದಂಗೆ ಹೇರ್ ಕಟ್ ಮಾಡ್ತಾರೆ, ಕೇಳಲ್ಲ ಮಾಡಲ್ಲ, ತುಂಡ ಮಾಡ್ತಾರೆ, ಕೆಲವರು ಹೆಂಗೆಂಗೋ ಮಾಡಿರ್ತಾರೆ. ಸೊ ಹಾಗಾಗಿ ನನಗೆ ಈ ಸಲೂನೇ ಏನಕ್ಕೆ ತುಂಬ ಇಷ್ಟ ಆಗುತ್ತೆ ಅಂದರೆ ಪ್ರತಿಯೊಂದು ಕೇಳ್ತಾರೆ, ಹಿಂಗೆ ಮಾಡ್ಬೋದಾ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡೋಣ, ಹಾಗೆಲ್ಲ ಕೇಳೇ ಮಾಡ್ತಾರೆ. ಹಾಗಾಗಿ ನಂಗೆ ತುಂಬ ಇಷ್ಟ ಆಗುತ್ತೆ. ನೋಡೋಣ ಇಲ್ಲಿ ಲಾಸ್ಟಲ್ಲಿ ಒಂದು ಪಿಕ್ಚರ್ ಹಾಕಿದ್ದೀನಿ, ಅದರಲ್ಲಿ ಗೊತ್ತಾಗುತ್ತೆ ಹೇರ್ ಕಟ್ ಹೇಗೆ ಬಂದಿದೆ ಅಂತೇಳಿ. ನಮಗಂತೂ ಫುಲ್ ಖುಷಿ, ಯೂಟ್ಯೂಬಲ್ಲೆಲ್ಲ ಹಾಕ್ತೀಯ ಮಮ್ಮಿ ಅಂತ ಖುಷಿ ಆಗುತ್ತಲ್ಲ ಅಂದ್ಬಿಟ್ಟು ಒಂದು 2-3 ಮಂತ್ಸ್ಗೆ ಒನ್ಸ್ ಹೇರ್ ಸಲೂನ್ಗೆ ಅಂತ ಕರ್ಕೊಂಡು ಹೋಗ್ತೀನಿ. ಜಸ್ಟ್ ಹೇರ್ ವಾಶ್ ಅಷ್ಟೇ ಮಾಡಿಸ್ತಿರ್ತೀನಿ, ಹೇರ್ ವಾಶ್, ಹೇರ್ ಸೆಟ್, ಜಾಸ್ತಿ ಏನು ಮಾಡ್ಸೋಕ್ಕೆ ಹೋಗಲ್ಲ ಚಿಕ್ಕವಳು ಅಂದ್ಬಿಟ್ಟು. ಬಟ್ ಒಂದು 2-3 ಮಂತ್ಸ್ಗೆ ಒಂದು ಸರಿ ಆದರೂ ಕರ್ಕೊಂಡು ಹೋಗ್ತೀನಿ, ಅವ್ರಿಗೆ ರಿಫ್ರೆಶ್ಮೆಂಟ್ ಥರ ಇರುತ್ತೆ ಅಂತ. ಹೇರ್ ಕಟ್ ತುಂಬ ಚೆನ್ನಾಗಿ ಬಂದಿದೆ, ಖುಷಿ ಆಯಿತು ನನಗೆ. ಸ್ಕೂಲ್ಗೆ ಹೋಗೋದ್ರಿಂದ ಬೇರೆ ಏನೋ ಬಂದರು ನೋಡಿ ಸೆಲೆಬ್ರಿಟಿ ಅವರ ತಂಗಿ, ಬಟ್ ಐ ಡೋಂಟ್ ನೋ ವಿತ್ ಸೆಲೆಬ್ರಿಟಿ. ಅವ್ರು ಹೇಳಿದ್ರು ನನಗೆ, ನನಗೆ ಅದು ಗೊತ್ತಿಲ್ಲ ಅಂದ್ಬಿಟ್ಟೆ, ನಾನು ಗೊತ್ತಿರಲಿಲ್ಲ ನನಗೆ. ಸೊ ಹಾಗಾಗಿ ನಾನೇನು ಅದ್ರ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಳ್ಲಿಕ್ಕೆ ಹೋಗಿಲ್ಲ. ನಾನು ಜಾಸ್ತಿ ನನ್ನ ಮಗಳಿಗೆ ವೀಡಿಯೋ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ನೋಡ್ತಾ ಇದ್ದೀರಲ್ಲ ಹೇಗೆ ಬಂದಿದೆ ವೀಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ, ಬಿಕಾಸ್ ನನಗೂ ಒಂದು ಮೆಮೊರಿ ಥರ ಉಳ್ಕೊಳ್ಳುತ್ತೆ ಅಂತ ಅಂದ್ಕೊಂಡು ವಿಡಿಯೋ ಮಾಡಿದ್ದು. ತುಂಬ ದಿನ ಆದಮೇಲೆ ರೇರಾಗಿ ಈ ವಿಡಿಯೋ ಮಾಡಿದ್ದು ನಾನು.
ತುಂಬ ದಿನ ವೀಡಿಯೋ ಮಾಡ್ಬೇಕು ಅನ್ಕೊತಾ ಇದ್ದೆ, ಮಾಡಲಿಕ್ಕೆ ಆಗಿಲ್ಲ. ಆದರೆ ಇನ್ಮೇಲೆ ಟ್ರೈ ಮಾಡ್ತೀನಿ, ಆದಷ್ಟು ವೀಡಿಯೋಸ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಹೇರ್ ಕಟ್ ಎಲ್ಲ ಆದಮೇಲೆ ಖುಷಿಗೆ ಅವ್ರು ಫನ್ ಮಾಡ್ತಾ ಇರೋದು, ಫುಲ್ ಮಚ್ಚಿಟ್ಕೊಳ್ಳೋದು ನನ್ನ ಹುಡುಕು ಅನ್ನೋದು. ತುಂಬ ಆಟ ಆಡಿಕೊಂಡು ಫುಲ್ ಸಲೂನೆಲ್ಲ ಓಡಾಡ್ಕೊಂಡಿದ್ರು. ಸೊ ಹಾಗಾಗಿ ನಾನು ಅಂದೆ ನಡೀರಿ ಹೋಗೋಣ, ಟೈಮ್ ಆಯಿತು ಅಂತ ಹೇಳಿ ಕರ್ಕೊಂಬಂದೆ. ಲಿಫ್ಟಲ್ಲಿ ಬರ್ತಾನೂ ತುಂಬ ಮಾತಾಡ್ಕೊಂಡು ಬಂದಿರೋದು. ಯೂಟ್ಯೂಬ್ ಅಂದ ತಕ್ಷಣ ಕಮ್ ಆನ್ ಫ್ರೆಂಡ್ಸ್ ವಿಲ್ ಗೋ ಅಂತೆಲ್ಲ ಹೇಳಿ ಮಾತಾಡ್ಕೊಂಡು ಬಂದಿರೋದು ನನ್ನ ಮಗಳು. ಹಂಗೆ ನೋಡಿ ಏನು ಮಾಡ್ತಾರೆ ಅಂತ ಸಿಕ್ಕಾಪಡೆ ನೋಡಿ ಹಿಡಿಯೋಕ್ಕೆ ಆಗಲ್ಲ. ಇವತ್ತೇ ಅವರು ಅಷ್ಟು ಸ್ವಲ್ಪ ಸೈಲೆಂಟ್ ಆಗಿರೋದು, ಇಲ್ಲ ಅಂದರೆ ಸಿಕ್ಕಾಪಡೆ ನೋಡಿರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಷ್ಟು ಪೇಷನ್ಸಿಂದ ನನ್ನ ಮಾತು ಕೇಳ್ಕೊಂಡು ನನ್ನ ವೀಡಿಯೋಸ್ ನೋಡಿರೋದಕ್ಕೆ. ಐ ಆಮ್ ಸೋ ಹ್ಯಾಪಿ. ಇದೇ ರೀತಿ ಡಿಫ್ರೆಂಟ್ ವೀಡಿಯೋಸ್ ನಾನು ಮಾಡಿ ಹಾಕ್ತಾ ಇರ್ತೀನಿ, ಲೈಕ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ಗೆ. ಇಷ್ಟ ಆದರೆ ಕಮೆಂಟ್ ಮಾಡಿ, ಏನಾದರೂ ಮಿಸ್ಟೇಕ್ ಇದ್ದರೆ ಅಥವಾ ಸರಿ ಮಾಡ್ಕೋಬೇಕಾದ್ರೆ ಪ್ಲೀಸ್ ಡೂ ಕಮೆಂಟ್ ಮೀ. ಥ್ಯಾಂಕ್ ಯು.